ನಮಸ್ಕಾರ ಪ್ರಿಯ ವೀಕ್ಷಕರೇ, MRS ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ. ನಾವೆಲ್ಲರೂ ಕರ್ನಾಟಕ ಮಹಿಳಾ ವಿವಿಧ ಉದ್ದೇಶಗಳ ಸಹಕಾರಿ ಸಂಘದಿಂದ ನಮ್ಮ ಊರಿನ ಮಗು ಆದಂಥ ನಮ್ಮ ಹೆಮ್ಮೆಯ ಹೆಣ್ಣು ಮಗಳು ಒಬ್ಬಳು ನೇಹಾ ಹಿರೇಮಠ ಅವಳಿಗೆ ಒಬ್ಬ ರಾಕ್ಷಸ ಕೊಂದಿದ್ದು, ಇದನ್ನು ನಾವು ಕಂಡೋಲೆನ್ಸ್ ಮಾಡಲಿಕ್ಕೆ, ಆಮೇಲೆ ಅದಕ್ಕೂ ಇದು ನಮಗೆ ಸಹಿಸಲಾರದ ಒಂದು ದುಃಖ ನಮಗೆ ತಂದು ಕೊಟ್ಟಿದೆ. ಅವನು ಮಾಡಿರೋದು ಒಂದು ತಪ್ಪು, ಅಪರಾಧ, ರಾಕ್ಷಸಿಯ ಕೃತ್ಯ ಅಂತ ಹೇಳ್ಬೋದು. ಏಕೆಂದರೆ ಎಲ್ಲರ ಮಗಳೇ ಒಂದೇ, ಒಂದು ಪ್ರಾಣದ ಪಕ್ಷಿ ಹಾರಿದೆ, ಒಂದು ಜೀವ ಹಾರಿದೆ. ಆ ಜೀವಕ್ಕೆ ಎಷ್ಟು ಒಂದು ಪಾಪ ತ್ರಾಸ ಕೊಟ್ಟು ಅವನು ಒಂದು ಪ್ರಾಣ ತೆಗೆದಿದ್ದಾನೆ. ಅಂಥ ರಾಕ್ಷಸನಿಗೆ ಎಂಥ ಕಠಿಣ ಶಿಕ್ಷೆ ಕೊಡಬೇಕು ಅಂದರೆ ಈ ಪೂರ್ತಿ ಒಂದು ಜಗತ್ತಿಗೆ ಮಾದರಿ ಆಗಬೇಕು. ಇಂಥ ತಪ್ಪು ಇನ್ನೊಂದು ಸಲ ಯಾರೂ ಮಾಡಬಾರ್ದು. ಇನ್ನೊಂದು ಸಲ ಒಬ್ರು ಯಾರ್ದಾರು ಜೀವ ತಗೋಬೇಕಂದ್ರೆ 100 ಅಲ್ಲ 1000 ಸಲ ಅವರು ಯೋಚನೆ ಮಾಡಬೇಕು. ಅಂಥ ಒಂದು ಶಿಕ್ಷೆಯನ್ನು ಕೊಡಬೇಕು. ದಯವಿಟ್ಟು ಇದರಲ್ಲಿ ಜಾತಿ ಧರ್ಮ ತರಬಾರ್ದು. ಏಕೆ ಅಂದರೆ ರುಕ್ಸಾನ ಜೊತೆ ಮಾಡುವಾಗ ತಪ್ಪು ಮಾಡುವಾಗ ಮತ್ತು ಅಲ್ಲಾಹ್ ಜೊತೆ ತಪ್ಪು ಮಾಡುವಾಗ ಪ್ರವೀಣ್ಗಾಗಲಿ ಪ್ರದೀಪ್ಗಾಗಲಿ ಯಾವುದೇ ಜಾತಿ ಧರ್ಮದವರು ಅವ್ರಿಗೆ ಹೇಳಲಿಲ್ಲ, ನೀನು ತಪ್ಪು ಮಾಡು, ಒಂದು ಹೆಣ್ಣು ಮಗಳಿಗೆ ಸುಟ್ಟು ಹಾಕು, ಒಂದು ಹೆಣ್ಣು ಮಗಳಿಗೆ ಫ್ಯಾಮಿಲಿಗೆ ನೀನು ಕೊಂದು ಹಾಕು ಅಂತ ಯಾವುದೇ ಜಾತಿ ಧರ್ಮದವರು ಅವ್ರಿಗೆ ಕಲಿಸಿದ್ದಿಲ್ಲ. ಹಾಗೆ ಈ ರಾಕ್ಷಸನಿಗೂ ಯಾವುದೇ ಜಾತಿ ಧರ್ಮದವರು ಕಲಿಸಿಲ್ಲ. ಇಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇಲ್ಲಿ ಜಾತಿ ಧರ್ಮದ ಬದಲಿ ಒಂದು ಹೆಣ್ಣು, ಒಂದು ಜೀವ, ಒಂದು ಮಾನವೀಯ ರೀತಿಯಿಂದ ಇದಕ್ಕೆ ಕಾಣಬೇಕು. ಇವತ್ತು ನೇಹಾ ಮನಿಯವರಿಗೆ ಎಷ್ಟು ದುಃಖ ಇದೆಯೋ ನಮ್ಮೆಲ್ಲರಿಗೂ, ಈ ಊರಿಗೆ ಮಾತ್ರ ಇಲ್ಲ, ಈ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶದಲ್ಲಿ ನೋಡಿದವ್ರಿಗೂ ಎಲ್ಲರಿಗೂ ಕಣ್ಣಲ್ಲಿ ನೀರು ಬಂದಂಥ ಒಂದು ಘಟನೆಯನ್ನು ನಾವು ಕಂಡಿದ್ದೇವೆ. ಈ ಘಟನೆ ಇನ್ನೊಂದು ಸಲ ಆಗಬಾರ್ದು. ಯಾಕೆಂದರೆ ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕಾದ್ರೆ ಎದೆ ಮೇಲೆ ಒಂದು ದೊಡ್ಡ ಕಲ್ಲನ್ನು ಇಟ್ಕೊಂಡು ತಾಯಿ ತಂದೆ ಶಾಲೆಗೆ ಕಳಿಸ್ತಿರ್ತಾರೆ. ಇಷ್ಟು ಚಿಕ್ಕವ್ರಲಿಂದ ಇಷ್ಟು ದೊಡ್ಡವರನ್ನಾಗಿ ಬೆಳೆಸಿ ಅವರಿಗೆ ಶಾಲೆಗೆ ಕಾಲೇಜಿಗೆ ಕಳಿಸ್ತಿರ್ತಾರೆ. ಇಂಥ ರಾಕ್ಷಸರು ಮಾಡುವ ಒಂದು ಕೃತ್ಯದಿಂದ ಎಷ್ಟೋ ಮಕ್ಕಳ ಮತ್ತು ಶಿಕ್ಷಣದಿಂದ ವಂಚಿತ ಆಗಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಕಾನೂನಿಗೆ ಕೈ ಜೋಡಿಸಿ ಹೇಳ್ತೇನೆ, ಈ ಫಯಾಜಿಗಾಗಲಿ ಪ್ರದೀಪಿಗಾಗಲಿ ಪ್ರವೀಣ್ಗಾಗಲಿ ಇಂಥ ಕಠಿಣ ಶಿಕ್ಷೆ ಕೊಡಬೇಕು. ಅಂದರೆ ಇನ್ನೊಂದು ಸಲ ಯಾರೂ ಇಂಥ ತಪ್ಪನ್ನು ಮಾಡಬಾರ್ದು ದಯವಿಟ್ಟು. ಮತ್ತು ನಾನು ಬೇರೆ ಒಂದು ಗಣ್ಯ ವ್ಯಕ್ತಿಯರೇ, ಅವರು ದೊಡ್ಡ ಒಳ್ಳೆ ಪೋಸ್ಟ್ನಲ್ಲಿ ಇದ್ದವರು, ಅವರು ಹೇಳ್ತಾ ಇದ್ದಾರೆ ಜಾತಿ ಭೇದ ಧರ್ಮ. ಅವನಾದರೂ ಚಾಕುಲಿಂದ ಚುಚ್ಚಿದ, ನೀವು ನಿಮ್ಮ ಮಾತಿನಿಂದ ಚುಚ್ಚಿ ನಮಗೆಲ್ಲರಿಗೂ ಬೇರೆ ಮಾಡ್ತಾ ಇದ್ದೀರಾ, ವಿಷದ ಬೀಜವನ್ನು ಬಿತ್ತಾ ಇದ್ದೀರಾ. ಯಾಕೆ ಸರ್ ಹಿಂಗೆಲ್ಲ ವಿಷದ ಬೀಜ ಬಿತ್ತಾ ಇದ್ದೀರಾ? ಒಂದು ಹೆಣ್ಣು ಮಗು ಸತ್ತಿದ್ದಾಳೆ ಸರ್, ಅದು ಭಾಳ ತ್ರಾಸ ಪಟ್ಕೊಂಡು ಸತ್ತಿದ್ದಾಳೆ ಸರ್. ಒಂದು ಸಣ್ಣ ಗಾಯ ಆದರೆ ನಮಗೆ ನೋವಾಗುತ್ತೆ. ಆಕೆಗೆ ಅಷ್ಟು ಸಲ ಚಾಕುಲಿಂದ ಇರಿತವಾಗಿದೆ. ದಯವಿಟ್ಟು ಅದನ್ನು ನಿಮ್ಮ ಮಗಳಂತೇಳಿ ತಿಳ್ಕೊಳ್ಳಿ ಸರ್. ಇದರಲ್ಲಿನೂ ದಯವಿಟ್ಟು ರಾಜಕೀಯ ಮಾಡಬೇಡಿ. ಆ ಒಂದು ನಮ್ಮ ನೇಹಾ ಆಗಿರ್ಬೋದು, ರುಕ್ಸಾನ ಆಗಿರ್ಬೋದು, ಅಲ್ನಾಜ್ ಆಗಿರ್ಬೋದು, ಆಸಿಫಾ ಆಗಿರ್ಬೋದು, ಸೌಜನ್ಯ ಆಗಿರ್ಬೋದು, ಯಾರೇ ಇರಲಿ ಸರ್, ಅವ್ರಿಗೆ ನ್ಯಾಯ ಕೊಡಿಸಿ ಸರ್. ಅದರ ಬದಲಾಗಿ ಇದು ಜಾತಿ ಧರ್ಮ ಬಗ್ಗೆ ಹೇಳಬೇಡಿ ಸರ್, ನ್ಯಾಯ ಕೊಡಿಸಿ ಸರ್. ಜೈ ಹಿಂದ್, ಜೈ ಕರ್ನಾಟಕ. ವಿ ವಾಂಟ್ justice for justice for ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. अगर कोई माथे पर तिलक लगा करके अगर कोई कत्ल करता है तो वो उसका अपना जाती फेल है, वो हिंदू धर्म की तालीम नहीं है. क्योंकि तमाम धर्म तमाम मज़ाहिब हमेशा भाईचारा और मोहब्बत का दर्स देते हैं. और मजहब इस्लाम की बदरजे अतम ये तालीम है. मजहब इस्लाम ने हमें ये सिखाया कि मन क़तल नफ्सन बिग़ैर नफ्सिन, कि एक इंसान का कत्ल जो है वो पूरी कायनात के कत्ल के बराबर है. और हज़रत सैयदना अबू हुरैरा रज़ियल्लाहु ताला अन्हु हुज़ूर अलैहिस्सलातु वस्सलाम से रिवायत करते हैं कि अगर किसी एक कत्ल में अगर ज़मीन और आसमान वाले भी शामिल हो तो अल्लाह तबारक व तआला उस एक कत्ल के बदले पूरे ज़मीन और आसमान वालों को जो है वह जहन्नम में दाखिल कर देगा. बस ये है कि जो जिसके साथ नाइंसाफ़ी हुई है हमेशा उनके साथ जो है इंसाफ के लिए हम भी खड़े रहेंगे. और तमाम नौजवान जो यहाँ पर आए हैं जुम्मन इस्लाम की दावत पर, सिर्फ इस मसले के लिए नहीं बल्कि आप तमाम जो है हमेशा भी जो है इस चीज़ की तरफ कदम ना बढ़ाएं, हमेशा मोहब्बत को हर जुर्म से जो है अपने आप को बचाए रखें. अल्लाह तबारक व तआला हम तमाम को जो है वो सही और नेक हिदायत अता फरमाए और पूरे मुल्क में और पूरे कर्नाटका में अमन और भाईचारा की अल्लाह फिजा कायम फरमाए.